ಸಾರ್ವಜನಿಕ 29ನೇ ಪ್ರಶ್ನೆ, ಸಾರ್ವಜನಿಕ ಭದ್ರತೆ ಒದಗಿಸಲು ಕೇಂದ್ರ ಗೃಹ ಮಂತ್ರಾಲಯವು ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಕೇಂದ್ರ ಸರ್ಕಾರವು ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳು, ಇವು ಸಶಸ್ತ್ರ ಸೈನಿಕ ಪಡೆಗಳು. ಓಕೆ, ಸೊ ಇವರ ಬಗ್ಗೆ ಇನ್ಫಾರ್ಮೇಶನ್ ಮಾಹಿತಿಯನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಮೊದಲನೇದಾಗಿ ಕೇಂದ್ರೀಯ ಮೀಸಲು ಪಡೆ, CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಇದನ್ನ ಕೇಂದ್ರೀಯ ಮೀಸಲು ಪಡೆ ಅಂತ ಕರೀತಾರೆ. ಈ ಪಡೆಯು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು, ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು, ದಂಗೆಗಳನ್ನ ಹತ್ತಿಕ್ಕಲು, ಬಂಡಾಯ ದಂಗೆಗಳು ಉಂಟಾದರೆ ಅವುಗಳನ್ನ ಹತ್ತಿಕ್ಕಲು ರಾಜ್ಯ ಪೊಲೀಸ್ ಪಡೆಗಳಿಗೆ ಸಹಾಯ ಮಾಡತ್ತೆ. ಓಕೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದಕ್ಕೋಸ್ಕರ CRPF ನ ಕೆಲವೊಂದು ಸಂದರ್ಭದಲ್ಲಿ ಕರೆಸಿಕೊಳ್ತಾರೆ ಅಲ್ವಾ. ಸೊ ಅದನ್ನ ನೀವು ಕೇಳಿರ್ತೀರ. CRPF ಅಂದ್ರೆ ಇದೆ, ಕೇಂದ್ರೀಯ ಮೀಸಲು ಪಡೆ. ಹಾಗೂ ದೇಶದ ಯಾವುದೇ ಭಾಗದಲ್ಲಿ ನೈಸರ್ಗಿಕ ವಿಕೋಪಗಳಿಗೆ ಒಳಗಾದಾಗ, ಅಂದ್ರೆ ಭೂಕಂಪಗಳಿರ್ಬೋದು ಅಥವಾ ಜಲಪ್ರವಾಹಗಳಿರ್ಬೋದು, ಈ ರೀತಿ ನೈಸರ್ಗಿಕ ವಿಕೋಪಗಳು ಉಂಟಾದಾಗ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಲು ಕೂಡ CRPF ಅನ್ನ ನೇಮಕ ಮಾಡಿಕೊಳ್ಳಲಾಗುತ್ತೆ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ. ಓಕೆ, ಸೊ ಏನಕ್ಕೆ ಇದನ್ನ ಕೇಂದ್ರೀಯ ಮೀಸಲು ಪಡೆ ಏನೇನ್ ಕಾರ್ಯಗಳನ್ನ ನಿರ್ವಹಿಸುತ್ತೆ? ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು, ದಂಗೆಗಳನ್ನ ಹತ್ತಿಕ್ಕಲು, ರಾಜ್ಯ ಪೊಲೀಸ್ ಪಡೆಗಳಿಗೆ ಸಹಾಯ ಮಾಡುದು. ಅದೇ ರೀತಿಯಾಗಿ ದೇಶದ ಯಾವುದೇ ಮೂಲೆಯಲ್ಲೂ ನೈಸರ್ಗಿಕ ವಿಕೋಪಗಳು ಲೈಕ್ ಅರ್ಥಕ್ವೇಕ್, ಭೂಕಂಪ ಅಥವಾ ಪ್ರವಾಹ ಅಥವಾ ಬಿರುಗಾಳಿ, ಓಕೆ, ಈ ತರ ಚಂಡಮಾರುತ, ಈ ತರ ಯಾವುದೇ ರೀತಿಯ ನೈಸರ್ಗಿಕ ವಿಕೋಪಗಳು ಉಂಟಾದಾಗ ಅಲ್ಲಿ ವ್ಯವಸ್ಥೆಯನ್ನ ಮಾಡೋದಕ್ಕೆ CRPF, ಕೇಂದ್ರೀಯ ಮೀಸಲು ಪಡೆ, ಸುಸಜ್ಜಿತವಾಗಿ ತಯಾರಿರುತ್ತೆ. ಓಕೆ, ಎರಡನೇದಾಗಿ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಗಡಿ ಭದ್ರತಾ ಪಡೆ. ಅಂದ್ರೆ ಹೆಸರೇ ಹೇಳೋ ಹಾಗೆ ದೇಶದ ಗಡಿಯನ್ನ ಕಾಯುವುದು. ಭಾರತವು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ್ ದೇಶಗಳೊಂದಿಗೆ ಹೊಂದಿರುವ ಗಡಿಯನ್ನು ರಕ್ಷಿಸುವುದರೊಂದಿಗೆ ಈ ಗಡಿ ಭಾಗಗಳಲ್ಲಿ ಸಂಭವಿಸುವ ಅಪರಾಧ ಕೃತ್ಯಗಳನ್ನು ತಡೆಗಟ್ಟುವುದು, ಟೆರರಿಸಂ ಆಗಿರ್ಲಿ ಅಥವಾ ಯಾವುದೇ ರೀತಿಯ ನುಸುಳುಕೋರರಾಗಿರ್ಲಿ. ಓಕೆ, ಸೊ ಈ ತರ ಅಲ್ಲಿ ಸಂಭವಿಸುವ ಯಾವುದೇ ಅಪರಾಧ ಕೃತ್ಯಗಳನ್ನು ತಡೆಗಟ್ಟುವುದಕ್ಕಾಗಿ ಗಡಿ ಭದ್ರತಾ ಪಡೆಯನ್ನ ಆಯೋಜಿಸಲಾಗಿದೆ. ಮೂರನೆಯದಾಗಿ ರೈಲ್ವೆ ರಕ್ಷಣಾ ಪಡೆ. ರೈಲ್ವೆ ಅಂತಂದ್ರೆ ನಿಮ್ಗೆ ಹೆಸರೇ ಹೇಳೋ ಹಾಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ರಕ್ಷಣಾ ಪಡೆ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, RPF ಅಂತ ಕರೀತಾರೆ. ರೈಲ್ವೆ ಅಪರಾಧಗಳನ್ನ ತಡೆಗಟ್ಟುವುದು, ರೈಲುಗಳಲ್ಲಿ ನಡೆಯುವಂತಹ ಅಪರಾಧಗಳು, ಕಳ್ಳತನ, ದರೋಡೆ ಅಥವಾ ಇತರ ಯಾವುದೇ ರೀತಿಯ ಅಪರಾಧಗಳನ್ನ ತಡೆಗಟ್ಟುವುದು, ಅವುಗಳ ತನಿಖೆ ನಡೆಸುವುದು, ರೈಲ್ವೆ ಪ್ರಯಾಣಿಕರ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುವುದು, ಅವರ ರಕ್ಷಣೆ ಮಾಡುವುದು, ರೈಲ್ವೆ ಹಳಿ ಮೊದಲಾದ ರೈಲ್ವೆಗೆ ಸಂಬಂಧಿಸಿದ ಆಸ್ತಿಗಳನ್ನ ರಕ್ಷಿಸುವುದು ಕೂಡ ರೈಲ್ವೆ ರಕ್ಷಣಾ ಪಡೆಯ ಕೆಲಸ. ನಾಲ್ಕನೇದಾಗಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ, CISF, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇದು ಭಾರತ ಸರ್ಕಾರದ ಸಾರ್ವಜನಿಕ ವಲಯದಲ್ಲಿನ ಬೃಹತ್ ಕೈಗಾರಿಕಾ ಉದ್ದಿಮೆಗಳಿಗೆ, ವಿಮಾನ ನಿಲ್ದಾಣಗಳು, ಬಂದರುಗಳು, ನೋಟು ಮುದ್ರಣಾಲಯಗಳು, ಓಕೆ, ಮತ್ತು ನಾಣ್ಯ ಟಂಕಸಾಲೆ, ನಾಣ್ಯಗಳನ್ನ ಮುದ್ರಿಸುವ ಸಂಸ್ಥೆಗಳಿಗೆ ಭದ್ರತೆಯನ್ನು ಒದಗಿಸುವುದು ಇದರ ಕೆಲಸ. ಓಕೆ, ಸೊ ಕೇಂದ್ರೀಯ ಕೈಗಾರಿಕಾ ಪಡೆ ಅಂದ್ರೆ ಬೃಹತ್ ಕೈಗಾರಿಕಾ ವಲಯಗಳು, ಬೃಹತ್ತಾದ ಕೈಗಾರಿಕೆಗಳು ಮತ್ತು ಲೈಕ್ ವಿಮಾನ ನಿಲ್ದಾಣ, ಬಂದರುಗಳು, ಪೋರ್ಟ್ಸ್, ನೋಟು ಮುದ್ರಣಾಲಯಗಳು, ಓಕೆ, ಕರೆನ್ಸಿ ಪ್ರಿಂಟಿಂಗ್ ಸೆಂಟರ್ಸ್ ಲೈಕ್ ನಾಣ್ಯ ಟಂಕಸಾಲೆಗಳು, ಇಂತಹ ಸಂಸ್ಥೆಗಳಿಗೆ ಭದ್ರತೆಯನ್ನು ಒದಗಿಸುವುದು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಈ 4 ಸಶಸ್ತ್ರ ಮೀಸಲು ಪಡೆಗಳು.